ಸರ್, ಈಗ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಒಂದು ಕಡೆ, ಇನ್ನೊಂದು ಕಡೆಗೆ ರಿಕ್ಕಿ ಕುಟುಂಬದವರ ಅವರಿಗೆ ಸರ್ಕಾರಿ ಜಾಗವನ್ನು ಕೊಡೋ ವಿಚಾರದಲ್ಲಿ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ? ಲಕ್ಕುಂಡಿ ಐತಿಹಾಸಿಕ ಪ್ರಸಿದ್ಧಿ ಪಡೆದ ಸ್ಥಳ. 101 ಬಾವಿ, 101 ದೇವಸ್ಥಾನ ಇರ್ತಕ್ಕಂಥ ರಾಷ್ಟ್ರಕೂಟರು, ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ಇವರೆಲ್ಲರೂ ವಿಜಯನಗರ ಅರಸರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಅತ್ಯಂತ ಮಹತ್ವದ ದೊಡ್ಡ ಸ್ಥಳ. ಇಲ್ಲಿ ಮಿಂಟ್ ಸಹಿತ ಇತ್ತು, ಇದು ರಾಜಧಾನಿಯಾಗಿ ಇತ್ತು ಅನ್ನೋದು ಒಂದು ಕಡೆ. ಆದ್ರೆ 101 ದೇವಾಲಯಗಳೇನಿವೆ, ಬಾವಿಗಳೇನಿವೆ, ಅವೆಲ್ಲ ಕಲೆಯನ್ನ ಮೆರಿತಕ್ಕಂಥ ಒಂದು ಸ್ಥಳ. ಅಷ್ಟೇ ಅಲ್ಲ, ಕಲೆಯ ಮೂಲಕ ನಮ್ಮತನವನ್ನ ಅಭಿವ್ಯಕ್ತಿಗೊಳಿಸ್ತಕ್ಕಂಥ, ನಮ್ಮ ಇತಿಹಾಸವನ್ನ, ನಮ್ಮ ಸಂಸ್ಕೃತಿಯನ್ನ ಇವತ್ತು ಅನಾವರಣಗೊಳಿಸ್ತಕ್ಕಂಥ ಆ ಕಲೆಗಳೇನವೋ ಅವು ಇವತ್ತು ಬಹಳಷ್ಟು ಪ್ರಚಾರವನ್ನ ತಾವೆಲ್ಲ ಮಾಧ್ಯಮದವ್ರು ಮಾಡಿದ್ದೀರಿ. ಮಾಧ್ಯಮದವರೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈಗ ಎಕ್ಸ್ಕವೇಷನ್ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ಖನನವನ್ನ ಪ್ರಾರಂಭ ಮಾಡಿದ್ರು. 16ರಿಂದ ನಾವು ಉತ್ಖನನವನ್ನ ಬಹಳ ತೀವ್ರವಾಗಿ ಮಾಡ್ತಾ ಇದ್ದೀವಿ. ಸುಮಾರು 4 ಫೂಟ್ವರೆಗೆ ಕೆಳಗೆ ಹೋಗಿದೆ. ಕೆಲವು ಮಹತ್ವದ ಶಿಲೆಗಳು ದೊರೆತಿವೆ, ಚಿಹ್ನೆಗಳು ದೊರೆತಿವೆ. ಇನ್ನೂ ಕೆಳಗೆ ಹೋಗ್ಬೇಕು. ಇನ್ನೂ ನಾವು ಹಾಕು ಮಣ್ಣು ಸ್ಟೇಜ್ನೊಳಗೆ ಇದ್ದೀವಿ, ಅಥವಾ ಧೂಳದಿಂದ ಬಂದು ಮಣ್ಣು ಕೂತಿದ್ದನ್ನ ಮಾತ್ರ ತೆಗಿತಾ ಇದ್ದೀವಿ. ಇನ್ನು ಕೆಳಗೆ ಹೋಗ್ಬೇಕು. ನನಗೆ ವಿಶ್ವಾಸ ಇದೆ, ಲಕ್ಕುಂಡಿ ಇತಿಹಾಸವನ್ನು ಅರ್ಥಕೊಂಡವರು, ತಜ್ಞರು ಹೇಳುವ ಪ್ರಕಾರ ನಮ್ಮ ದೇಶದಲ್ಲಿ ಒಂದು ಅತ್ಯಂತ ಅದ್ಭುತ ಸ್ಥಳ ಆಗಿ ಅದು ಹೊರಹೊಮ್ಮುತ್ತದೆ. ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಲ್ಲಿ 101 ದೇವಸ್ಥಾನ, 101 ಬಾವಿ ಇರುವ ಯಾವುದು ಒಂದು ಗ್ರಾಮ ಎಲ್ಲೂ ಇಲ್ಲ. ಅದು ಲಕ್ಕುಂಡಿ. ಇನ್ನೂ ನಿಧಿ ಸಿಗ್ಬಹುದು. ಈಗ ಮಡಿಕೆಗಳು, ಶಿವಲಿಂಗದ ಪಾಣಿಪೀಠ ಎಲ್ಲ ಸಿಕ್ಕಿದೆ. ಸೊ ಹಾಗಾಗಿ ಯಾವ ರೀತಿಯ ನಿರೀಕ್ಷೆಗಳಿದ್ದಾವೆ? ನಿಮ್ಮ ಆಸಕ್ತಿನೂ ಆ ನಿಧಿ ಕಡೆ ಹೋದ್ರಷ್ಟೇ ಹೆಂಗಮ್ಮ. ನಮ್ಮ ಸಂಸ್ಕೃತಿಯ ನಮ್ಮ ನಿಧಿ, ನಮ್ಮ ಇತಿಹಾಸ ನಮ್ಮ ನಿಧಿ. ನಮ್ಮ ತನವನ್ನ ತೋರಿಸುವಂತ, ಅನಾವರಣಗೊಳಿಸ್ತಕ್ಕಂಥ ಏನು ಮಹತ್ವದ ಅಂಶಗಳು ಉತ್ಖನನದಿಂದ ಹೊರಹೊಮ್ಮತವು, ಅವು ಬಂಗಾರಕ್ಕಿಂತ, ಬೆಳ್ಳಿಗಿಂತ, ವಜ್ರಕ್ಕಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಆಗ್ತಾವ ಅನ್ನೋದನ್ನ ಪ್ರಜ್ವಲ್ ರೀತಿ ನೋಡಿ. ಆ ಊರ ಸಂಸ್ಕೃತಿಯನ್ನು ನಾನು ಈ ಸಂದರ್ಭದೊಳಗೆ ನೆನಪಿಸ್ಕೊಳ್ತೀನಿ. ಪ್ರಜ್ವಲ್ ರೀತಿ ಆ ನಿಧಿ ಸಿಕ್ಕ ಕೂಡಲೇ ಅದನ್ನ ಊರ ಹಿರಿಯರಿಗೆ ಹೇಳಿದ್ರು, ಪಂಚಾಯತಿ ಮೆಂಬರ್ಗೆ ಹೇಳಿದ್ರು. ಅದನ್ನ ಇದು ಸರ್ಕಾರ ಕೊಡಬೇಕು ಅಂತ ಕೊಟ್ಟು, ಆ ಪ್ರಾಮಾಣಿಕತನವನ್ನ, ಆ ಒಳ್ಳೆತನವನ್ನ, ಆ ಸದ್ಗುಣವನ್ನ ನಾವೆಲ್ಲರೂ ಮೆಚ್ಚಲೇಬೇಕು. ಆ ಬಾಲಕ ಅವ್ರ ತಾಯಿ ಹತ್ರ ತಗೊಂಡು ಹೋದ್ರೆ ಆ ತಾಯಿ ಹೇಳ್ತಾಳೆ, ಇದು ನಮ್ದಲ್ಲ, ನಮ್ಮ ಬೆವರಿನಿಂದ ಬಂದಿರೋದಲ್ಲ, ಇದನ್ನ ಸರ್ಕಾರಕ್ಕೆ ಕೊಟ್ಬಿಡ್ಬೇಕು, ಪಂಚಾಯತಿ ಕೊಡ್ಬೇಕು, ಸಮಾಜಕ್ಕೆ ಕೊಡ್ಬೇಕು. ಅವ್ರ ತಾಯಿ ಅದನ್ನ ಹೇಳಿದ ಮೇಲೆ ಮತ್ತ ತಾಯಿ ಮಗ ಕೂಡಿ ಅವ್ರ ಅಮ್ಮನ ಹತ್ರ ಹೋಗ್ತಾರೆ. ಆ ಅಮ್ಮ, ಇದು ನಮ್ದಲ್ಲ, ನಾವು ಇಟ್ಕೋಬಾರ್ದು, ಇದನ್ನ ಸರ್ಕಾರಕ್ಕೆ ಕೊಡ್ರಿ ಅಂತ ಹೇಳಿ. ಆವಾಗ ಊರಿನ ಹಿರಿಯರು ಹೇಳ್ತಾರೆ, ಈ ತಾಯಿ ಹಿಂಗ್ ಹೇಳುದು ನೋಡಿ ದಾನ ಚಿಂತಾಮಣಿ ಅತ್ತಿಮೊಬ್ಬೆಯ ನೆನಪು ನಮಗಾಗ್ತದ ಅಂತ ಹೇಳ್ತಾರೆ. ಅಂದ್ರೆ ಆ ಸಂಸ್ಕೃತಿ ಅಲ್ಲಿ ಆಸೆ ಹೋಗ್ತಿರ್ತಕ್ಕಂಥದ್ದನ್ನ ನೆನಪು ಮಾಡ್ಕೋತೀನಿ. ಆ ಪ್ರಜ್ವಲ್ನಿಗೆ ಏನು ಬಹುಮಾನ ಕೊಡ್ಬೇಕು, ಏನು ಪ್ರೋತ್ಸಾಹ ಮಾಡ್ಬೇಕು, ಏನು ಗೌರವ ಮಾಡ್ಬೇಕು, ಅದನ್ನ ಮಾಡ್ತೀವಿ. ಅದರಲ್ಲಿ ಭಾಗ ಕೊಡುದು ಬಿಡುದು ಏನಿದೆಯಲ್ಲ, ಅದು ಕಾನೂನು ರೀತಿ, ನಮ್ಮ ಅಧಿನಿಯಮಗಳ ರೀತಿ ಏನು ಮಾಡಬೇಕು, ಕಾನೂನು ಪ್ರಕಾರ ನಡ್ಕೋತೀವಿ. ಅದು ಯಾವ ವರ್ಷದ್ದು, ಎಷ್ಟು ವರ್ಷದ ಹಿಂದಿದ್ದು. ಯಾಕಂದ್ರೆ 100 ವರ್ಷದಕ್ಕಿಂತ ಹಳೇದಿದ್ರೆ ಒಂದು ರೀತಿ ನಾವು ಪರಿಹಾರ ಕೊಡ್ತೀವಿ, 100 ವರ್ಷದೊಳಗಿದ್ರೆ ಒಂದು ರೀತಿ ಪರಿಹಾರ ಕೊಡ್ತೀವಿ. ಈಗ ಅದು ಎಷ್ಟು ವರ್ಷದ್ದು ಅನ್ನೋದನ್ನ ನೋಡೋದಕ್ಕೆ ಒಂದು ತಜ್ಞರ ಸಮಿತಿಯನ್ನ ನೇಮಣಿಕೆ ಮಾಡಿದ್ದೇವೆ. ಆ ತಜ್ಞರು ಕೊಡ್ತಕ್ಕಂಥ ವರದಿಯ ಮೇಲೆ ಅದು ಎಷ್ಟು ವರ್ಷದ್ದು ಅನ್ನೋದನ್ನ ಗೊತ್ತಿಸ್ತೇವೆ. ಆಮೇಲೆ
ಈಗ ಸ್ನೇಹಿತರು ಕೇಳಿದ್ರು, ಈ ಲಕ್ಕುಂಡಿ ಬರುವ ದಿವಸಗಳಲ್ಲಿ ವಿಶ್ವ ಪಾರಂಪರಿಕ ಸ್ಥಳ ಆಗಿ ಮಾಡಬೇಕು, ವರ್ಲ್ಡ್ ಹೆರಿಟೇಜ್ ಸೈಟ್ ಇದಾಗಬೇಕು. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಹಂಪಿ ಇದೆ, ಪಟ್ಟದಕಲ್ಲು ಇದೆ, ನಮ್ಮ ಹಳೆಬೀಡು ಬೇಲೂರು ಇದೆ, ಸೋಮನಾಥಪುರ ಇದೆ, ಅದರ ಜೊತೆಗೆ ನಮ್ಮ ಸಹ್ಯಾದ್ರಿ ಘಟ್ಟಗಳಿವೆ. ಅದರ ಜೊತೆಗೆ ಇವತ್ತು ಈ ಎತ್ತರಕ್ಕೆ ಇರತಕ್ಕಂಥ ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಸ್ಥಳ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ನಿರ್ಣಯಿಸಿದೆ. ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ತಾ ಸರ್, ಈಗ ಅವ್ರಿಗೆ ಮನೆಯನ್ನೇನಾದ್ರು ಕೊಡ್ತೀರಾ? ಜಾಗ ಅಥವಾ ಮನೆ ಏನಾದ್ರು ಆ ರೀತಿ? 26ನೇ ತಾರೀಕಿಗೆ ರಾಜ್ಯೋತ್ಸವ ದಿವಸ ಅದನ್ನ ಘೋಷಣೆ ಮಾಡ್ತೀವಿ. ಹಾಗೂ ಅದ್ರ ಬಗ್ಗೆ ಈಗಾಗಲೇ ಸಭೆ ಮಾಡಿದ್ದೇವೆ. ಸೂಕ್ತವಾಗಿರ್ತಕ್ಕಂಥ ಗೌರವ ಪ್ರೋತ್ಸಾಹ ಅವ್ರಿಗೆ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಕೆಲವರು ಚರ್ಚೆ ಶುರುವಾಗಿದೆ. ಏನಂತ ಹೇಳಿದ್ರೆ, ಉತ್ಖನನ ಮಾಡುವ ದೃಷ್ಟಿ ಸಹ ಏನ್ ಮಾಡಿದ್ವಿ, ಚಿನ್ನ ಸಿಕ್ಕ ಮೇಲೆ ಚಿನ್ನಕ್ಕೋಸ್ಕರ ಉತ್ಖನನ ಶುರುವಾದ್ದು ಐತಿಹಾಸಿಕ ಪರಂಪರೆ ಉಳಿಸುವಂತದ್ದು ಸರ್ಕಾರದ ಇದಲ್ಲ ಎನ್ನುವಂಥದ್ದು. ದಯಮಾಡಿ ಕ್ಷಮಿಸಬೇಕು, ಅವ್ರಿಗೆ ಮಾಹಿತಿ ಇರೋದ್ರಿಂದ ಹಾಗೆಲ್ಲ ಹೇಳಿದ್ರು. ಯಾಕಂದ್ರೆ 2003, 2004 ನಾನೇ ಉತ್ಖನನವನ್ನು ಪ್ರಾರಂಭ ಮಾಡಿಸಿದ್ದೆ. ಅವಾಗ ಅದ್ಭುತವಾಗಿರ್ತಕ್ಕಂಥ ಒಂದು ಫೈಂಡಿಂಗ್ ಮುಂದೆ ಇತಿಹಾಸ ತನ್ನದೇ ಆಗಿರ್ತಕ್ಕಂಥ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳ್ತದೆ. ಇದನ್ನ ನಾವು ಈಗಾಗಲೇ 1 ವರ್ಷದ ಹಿಂದೆ ಈ ಉತ್ಖನನದ ಎಲ್ಲ ಕಾರ್ಯಕ್ರಮ ಆಗಿವೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ 4-5 ತಿಂಗಳ ಹಿಂದೆ ಉತ್ಖನನವನ್ನ ಚಾಲನೆ ಕೊಟ್ಟಿದ್ದಾರೆ. ಮಳೆಯ ಕಾರಣ ಅದನ್ನ ವಿಳಂಬಗೊಳಿಸ್ತಾ ಈಗ ಇದ್ದಾರೆ. ಕೊನೆ ಪ್ರಶ್ನೆ. ನಿಧಿ ಹುಡುಕೋದಕ್ಕೆ ಉತ್ಖನನ ಅಲ್ಲ, ಇದನ್ನ ಎಲ್ಲರಿಗೂ ನಾನು ಸ್ಪಷ್ಟಪಡಿಸ್ತೇನೆ. ಸರ್,